ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿಂದ ಬಂದಿದೆ. ದೊಡ್ಡ ಸಮಸ್ಯೆ ಅಂತ ಕಾಣಿಸ್ಬಾರ್ದು ಯಾರಿಗಾದ್ರೂ ಇದು. ಬಟ್ ಕೆಲವೊಮ್ಮೆ ಕೆಲವು ಸಮಸ್ಯೆಗಳು ನಮಗೆ ದೊಡ್ಡದು ಎಂದು ಕಾಣಿಸದಿದ್ದರೂ ಅನುಭವಿಸುತ್ತಿರುವವರಿಗೆ ಭಾಳ ದೊಡ್ಡದಾಗೋಗಿರುತ್ತೆ, ತುಂಬ ದೊಡ್ಡದಾಗೋಗಿರುತ್ತೆ. ಅದು ನಮಗೆ ಒಂದು ಹೆಲ್ಪ್ ಅಂತನೋ ಅಥವಾ ಏನೋ ಒಂದು ನೆರವಾಗಿ ನಿಲ್ಬೋದು ಅನ್ನೋದು ಸಣ್ಣದು ಅನ್ಸಿದ್ರು ಅವ್ರಿಗೆ ಅದು ದೊಡ್ಡದಾಗ್ತಾ ಇರುತ್ತೆ. ಒಂದು ನಂಬರ್ 2. ಎರಡನೇದು, ಭಾಳ ಸರಿ ಭಾಳ ಹೆಲ್ಪ್ ಮಾಡೋವಾಗ ಎಚ್ಚರಿಕೆಯಿಂದಿರಿ. ನೀವು ತುಂಬ ದುಡ್ಡು ಹಾಕಿಬಿಟ್ಟು ಹೆಲ್ಪ್ ಮಾಡಿದ್ರೆ ಹೆಲ್ಪು ಅನ್ಕೋಬೇಡಿ. ಸಮ್ಟೈಮ್ಸ್ ಸ್ಮಾಲ್ ಹೆಲ್ಪ್ಸ್ ಕ್ಯಾನ್ ಡೂ ಬಿಗ್ ಪ್ರಾಫಿಟ್ಸ್ ಅಂತ ತಂದುಕೊಡುತ್ತೆ. ಅಂದರೆ ಸೋಷಿಯಲಿ ನಾನು ಹೇಳ್ತಿರೋದು, ಆರ್ಥಿಕವಾಗಲ್ಲ. ಕೆಲವು ಸರಿ ಸಣ್ಣ ಸಣ್ಣ ಸಹಾಯಗಳು ಕುಟುಂಬಗಳನ್ನೇ ಕಾಪಾಡಿಬಿಡುತ್ತವೆ. ಸ್ಮಾಲ್ ಹೆಲ್ಪ್ಸ್ ಕ್ಯಾನ್ ಹೆಲ್ಪ್. ಆ್ಯಕ್ಚುಲಿ ದೊಡ್ಡದಾಗಿ ಹೆಲ್ಪ್ ಆಗಬೇಕು ಅಂತ ಏನಿಲ್ಲ. ಹಾಗಾಗಿ ಒಂದು ಸಣ್ಣ ಹೆಲ್ಪಿನ ಮೂಲಕ ಒಂದು ದೊಡ್ಡ ಸಮಸ್ಯೆಯನ್ನು ಒಂದು ಕುಟುಂಬಕ್ಕೆ ನಿವಾರಿಸಲಿಕ್ಕೆ ಪ್ರಯತ್ನ ಮಾಡಬಹುದು ಅನ್ನೋಕ್ಕೆ ಸಾಕ್ಷೀಭೂತವಾಗತ್ತೆ ಈ ಕತೆ. ನೋಡಿ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಹೊಸದೊಡ್ಡಿ ಗ್ರಾಮದ ತಾಂಡಾ ಶೆಟ್ಟಿ ಹಾಗೂ ಜ್ಯೋತಿ ದಂಪತಿಗೆ 5 ಜನ ಮಕ್ಕಳು, 4 ಹೆಣ್ಣು ಹಾಗೂ 1 ಗಂಡು ಮಗುವಿದೆ. ಇರೋ 1 ಎಕರೆ ಜಮೀನು ಭಾಗ ಆಗಿಲ್ಲ, ಆದ್ರೆ ಮನೆ ತುಂಬಾ ಮಕ್ಕಳು. ಏನೇ ಕಷ್ಟ ಆಗ್ಲಿ ಮಕ್ಕಳನ್ನ ಓದಿಸಬೇಕು ಎಂಬುದು ಈ ದಂಪತಿಯ ಹಠ. ಬೇರೆ ದುಡಿಮೆಗೆ ದಾರಿ ಕಾಣದೆ ಮಕ್ಕಳನ್ನ ಓದಿಸುವ ಜೊತೆಗೆ ತುತ್ತಿನ ಚೀಲ ತುಂಬಿಸಲು ಪುನೀತ್ ರಾಜ್ಕುಮಾರ್ ಹೆಸರಲ್ಲಿ ಒಂದು ಪುಟ್ಟ ಹೋಟೆಲ್ ಆರಂಭಿಸಿದ್ದಾರೆ. ಅದಕ್ಕಾಗಿ ಸಾಲ ಮಾಡಿ ರಸ್ತೆಯ ಪಕ್ಕದಲ್ಲೇ ಸಣ್ಣದಾಗಿ ಒಂದು ಶೆಡ್ ಹಾಕಿದ್ದಾರೆ. ಇಡ್ಲಿ, ದೋಸೆ, ಪುಳಿಯೋಗರೆ, ಚಿತ್ರಾನ್ನ, ಅನ್ನ, ಸಾಂಬಾರ್ ಈ ಹೋಟೆಲ್ನ ವಿಶೇಷ. ಆದರೆ ಹಣಕಾಸಿನ ತೊಂದರೆಯಿಂದ ಹೋಟೆಲ್ನಲ್ಲಿ ಅಡುಗೆ ತಯಾರಿಸಲು ಇವರ ಬಳಿ ಇಡ್ಲಿ ಪಾತ್ರೆ, ಕುಕ್ಕರ್ ಸೇರಿದಂತೆ ಅವಶ್ಯವಿರುವ ಪಾತ್ರೆಗಳು ಇಲ್ಲದೆ ಪರದಾಡ್ತಿದ್ದಾರೆ. ಇನ್ನು ಈ ದಂಪತಿ ಹಾಗೂ 5 ಜನ ಮಕ್ಕಳು ಒಂದು ಪುಟ್ಟ ಮನೆಯಲ್ಲಿ ವಾಸ ಮಾಡ್ತಿದ್ದಾರೆ. ಜೊತೆಗೆ 5 ಜನ ಮಕ್ಕಳನ್ನ ಓದಿಸುವ ಸವಾಲು. ಈ ಮೊದಲು ತರಕಾರಿ ವ್ಯಾಪಾರ ಮಾಡಿದ್ರೂ ಅದು ಕೈಗೂಡದೆ ಮಕ್ಕಳನ್ನ ಓದಿಸುವ ಜೊತೆಗೆ ಬದುಕು ಕಟ್ಟಿಕೊಳ್ಳಲು ಸಣ್ಣದಾದ ಹೋಟೆಲ್ ಆರಂಭಿಸಿದ್ದು, ಸಹಾಯದ ನಿರೀಕ್ಷೆಯೊಂದಿಗೆ ದೂರದ ಚಾಮರಾಜನಗರದಿಂದ ಬೆಂಗಳೂರಿಗೆ ಬಂದಿದ್ದಾರೆ. ತರಕಾರಿ ವ್ಯಾಪಾರ ಮಾಡಿ ಕೈ ಸುಟ್ಕೊಂಡಿದ್ದ ತಾಂಡಾ ಶೆಟ್ಟಿಗೆ ಈಗ ಪತ್ನಿ ಜ್ಯೋತಿ ಸಾಥ್ ಕೊಟ್ಟಿದ್ದು ಹೋಟೆಲ್ ಉದ್ಯಮಕ್ಕೆ ಜೊತೆಯಾಗಿ ನಿಂತಿದ್ದಾರೆ. 5 ಜನ ಮಕ್ಕಳ ಭವಿಷ್ಯ ರೂಪಿಸಲು ಪಬ್ಲಿಕ್ ಟಿವಿ ಬೆಳಕು ಕಾರ್ಯಕ್ರಮದ ಮೂಲಕ ನೆರವು ಕೊಟ್ರೆ ನಮ್ಮ ಬದುಕಿಗೆ ಬೆಳಕಾಗುತ್ತದೆ ಎಂದು ಮನವಿ ಮಾಡಿದ್ದಾರೆ. ತಾಂಡಾ ಶೆಟ್ಟಿ ನೀವಾ? ನಿಮ್ಮ ಹೆಸರೇನಮ್ಮ? ಜ್ಯೋತಿ ಅಂತ ಸರ್. ಜ್ಯೋತಿ. ನೀನು ಮೋನಿಶಾ, ನೀನು ಗುಣಶ್ರೀ. ಬಟ್ 5 ಮಕ್ಕಳು, 4 ಮಕ್ಕಳು. ನೀನು ಓದ್ತೀಯಪ್ಪ? ಸರ್ ಫಸ್ಟ್ ಪಿ ಓದ್ತಾ ಇದ್ದೀನಿ. 10th. ಇನ್ನಿಬ್ರು? ಸರ್ ಒಬ್ಳು 8th ಓದ್ತಾ ಇದ್ದಾಳೆ, ಒಬ್ಳು 6th, ಚಿಕ್ಕವನು ತಮ್ಮ ಫಸ್ಟ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ. ಇನ್ನು ಫಸ್ಟ್. ನಿಮ್ಗೆ ಎಷ್ಟ್ರಿ ವಯಸ್ಸು? ಸರ್ 45 ಸರ್. 45 ಆಗಿದೆ. ನೀವು ಯಾವೂರಮ್ಮ? ನಾನು ಅಲ್ಲೇ ಸರ್, ಕೂತ್ಕೊಳ್ಳಿ. ಅಲ್ಲಿ ಹೊಸದೊಡ್ಡಿ ಅಂತ ಸರ್. ಕೂತ್ಕೊಳ್ಳಿ, ಏನೂ ಇದಿಲ್ಲ. ಅರ್ಥ ಆಯ್ತಾ? ಪ್ರಾಬ್ಲಮ್ ಬಂದಾಗ ಅದನ್ನು ಧೈರ್ಯದಿಂದ ಎದುರಿಸ್ಬೇಕೇ ಹೊರತು ನಾಚಿಕೆ, ಅವಮಾನ, ನಾನು ಕೇಳಿದ್ರೆ ಏನು ಅನ್ಕೋತಾರೋ ಇವೆಲ್ಲ ಇಟ್ಕೋಬೇಡ ಜೀವನದಲ್ಲಿ. ನಿಮಗೂ ಹೇಳ್ತಾ ಇದ್ದೀನಿ, ಇಬ್ಬರಿಗೂ. ಬಟ್ ನಿಮ್ಮಿಬ್ಬರ ಕೆಲಸ ಏನಪ್ಪ ಅಂದರೆ ಅವರಿಬ್ಬರ ಕೆಲಸ ಅಲ್ಲ. ನಿಮ್ಮಿಬ್ಬರ ಕೆಲಸ ಏನು ಅಂತಂದರೆ ಚೆನ್ನಾಗಿ ಓದೋದಷ್ಟೇ ನಿಮ್ಮ ಕೆಲಸ. ನೀನು ಒಂದೇ ಹೊತ್ತು ಊಟ ಬಂದರೂ ಪರವಾಗಿಲ್ಲ, ತಲೆ ಕೆಡಿಸ್ಕೊಬೇಡ. ಅರ್ಥ ಆಗ್ತಿದೆಯಾ ನಾನು ಹೇಳ್ತಿರೋದು? ಚೆನ್ನಾಗಿ ಓದು. ಚೆನ್ನಾಗಿ ಅಂತ ನಾನು ಹಿಂಗೆ ಹೇಳೋದು ನಿನಗೂ ಒಳಗು, ಮತ್ತು ನಾಳೆ ಅವೆರಡು ಚೋಟುಗಳು ಪಾಪ ಅವಕ್ಕೂ ಹೇಳೋದು 99 ತಗೋ ಅಂತ ಹೇಳಲ್ಲ, 100ಕ್ಕೆ 98 ತಗೋಂತಿಲ್ಲ. 98 ತಗೊಂಡವರೆಲ್ಲ ಬುದ್ಧಿವಂತರು ಅಂತಲೂ ಅನ್ಕೋಬೇಡ. ಆದರೆ ಯಾರಿಗೂ ಇವಳು ಓದಲಿಲ್ಲ ಅನ್ನಿಸ್ಕೊಳ್ಳೋ ಥರ ಓದು ಸಾಕು. ಅರ್ಥ ಆಗ್ತಿದೆಯಾ? ನೀನು 60 ತಗೋ ಮಾರ್ಕ್ಸು, ನೋ ಪ್ರಾಬ್ಲಮ್. 60 ಬಂದವರೆಲ್ಲ ಪೆದ್ದರಲ್ಲ, ಗೊತ್ತಾಯ್ತಾ? ಯಾವುದಾದ್ರು ಆಮೇಲೆ ಒಂದು ಕೋರ್ಸಿಗೆ ಸೇರ್ಕೋಬೋದು, ವೊಕೇಶ್ನಲ್ ಕೋರ್ಸ್ಗಳು, ಟ್ರೈನಿಂಗ್ ಕೋರ್ಸ್ಗಳು. ನೀನು ಅದೃಷ್ಟ ನೆಟ್ಟಿಗಿದ್ರೆ ಚೆನ್ನಾಗಿ ಬಂತು, ಸೈನ್ಸ್ ಗಿನ್ಸ್ ತಗೋತೀಯಾ ಅಂತಂದರೆ ನಾಳೆ ಈಗ SLCನಾ ನೀನು? ಸರ್ ಫಸ್ಟ್ ಪಿ ಯು. ಏನು ತೊಗೊಂಡಿದ್ಯಾ? ಆರ್ಟ್ಸ್ ಸರ್. ಆರ್ಟ್ಸ್ ತೊಗೊಂಡಿದ್ಯಾ? ಆಲ್ ರೈಟ್. ನೀನೇನು ತೊಗೊಂಡಿದ್ಯಾ? ನೀನೇನಿದೆಯಾ? 10th ಸರ್. ಈಗ 10th. ನೆಕ್ಸ್ಟ್ ಇಯರ್ ಏನು ತೊಗೋತೀಯಾ? ಸರ್ ಆರ್ಟ್ಸ್. ಯಾಕೆ ಸರ್? ನಾನು ಲಾಯರ್ ಆಗಬೇಕು ಅಂದ್ಕೊಂಡಿದ್ದೀನಿ, ಅದಕ್ಕೆ. ಆಯ್ಸಿ. ನೀನು? ಸರ್ IAS ಓದಬೇಕು ಅಂತ. ಅದು ಆಮೇಲೆ ಡಿಗ್ರಿ ಆದಮೇಲೆ. ಫಸ್ಟ್ ಡಿಗ್ರಿ ಸರಿ ಮಾಡ್ಕೊ.
ಗೊತ್ತಾಯ್ತು. ಅದರ ಜೊತೆಯಲ್ಲಿ ನೀನು ಆರ್ಟ್ಸ್ ತೊಗೊಂಡಿರೋದ್ರಿಂದ ಹೇಳ್ತಿರೋದು, ಇನ್ನೇನಾದರೂ ಒಂದು ಕೋರ್ಸನ್ನು ಕಲ್ತ್ಕೋ. ಗೊತ್ತಾಯ್ತಾ? ನಾಳೆ ಆರ್ಟ್ಸ್ ಡಿಗ್ರಿಯಿಂದ ನಿನಗೆ ಕೆಲಸ ಸಿಗ್ತಾ ಇಲ್ಲ ಅಂತ ಅನ್ನಿಸ್ಬಿಟ್ರೆ ಅಟ್ಲೀಸ್ಟ್ ಅದರಿಂದಾದರೂ ಸಿಕ್ಕೋ ಥರ ಆಗತ್ತೆ. ಗೊತ್ತಾಯ್ತಾ? ಏನಾದ್ರು ಒಂದು ವೊಕೇಶನಲ್ ಟ್ರೈನಿಂಗನ್ನು ಅಂತಂದು ಕಲ್ತ್ಕೋ. ಎಂಥದ್ದರೂ ಆಗಲಿ, ನಿನಗೇನು ಇಷ್ಟ ಆಗುತ್ತೆ ಅದು ಮಾಡು. ಗೊತ್ತಾಯ್ತಾ? ಹಾಂ, ಗುಡ್. ಅಷ್ಟು ಮಾಡಿ ನೀವಿಬ್ಬರು ನೋಡ್ಕೊಳ್ಳೋಣ, ಆಮೇಲೆ ತಲೆ ಕೆಡ್ಸ್ಕೊಬಿಡಿ. ಹಾಂ, ಸರಿ. ಈಗ ಅಲ್ಲಿ ಹೋಟ್ಲು ಮಾಡ್ಕೊಂಡಿದ್ದೀರಾ? ಹಾಂ, ಆಯಿತು, ಡನ್. ಚೆನ್ನಾಗಿ ಓದಿಸಿ ಮಕ್ಕಳನ್ನ. ಅದಕ್ಕೋಸ್ಕರನೇ ಸರ್ ಇಷ್ಟೊಂದು ಇದು ಮಾಡ್ತಾ ಇರೋದು. ಹೆಲ್ಪ್ ಯಾರು ಹೋಟ್ಲ್ ನಡೆಸೋರು? ಯಾರು? ಇಬ್ಬರು ಜೊತೆಲೇ ಮಾಡ್ತಿದ್ದೀವಿ ಸರ್. ಅಡುಗೆ ಯಾರು ಮಾಡೋರು? ನಾನೇ ಸರ್. ಏನೇನು ಮಾಡ್ತೀರಿ? ಅನ್ನ ಸಾಂಬಾರು, ಇಡ್ಲಿ, ಪೂರಿ, ಚಪಾತಿ. ಜನ ಬರ್ತಾರಾ? ಬರ್ತಾ ಇದ್ದಾರೆ ಸರ್. ಬಿಸ್ನೆಸ್ ಇದೆಯಾ? ಇದೆ ಸರ್. ಅದೇ ನಮಗೆ ಕೊಡೋಕ್ಕಾಗ್ತಾ ಇಲ್ಲ, ಏನು ನಮಗೆ ವ್ಯವಸ್ಥೆ ಏನು ಇಲ್ಲದೆ ಇರೋದ್ರಿಂದ ಕೊಡೋಕ್ಕಾಗ್ತಾ ಇಲ್ಲ ಕಸ್ಟಮರ್ಗೆ ಸರ್. ಹೌದಾ? ಅವ್ರು ಸಾಹೇಬ್ರು ಏನು ಮಾಡ್ತಾರೆ? ನಾನು ಹೆಲ್ಪಿಂಗ್ ಇದ್ದೀನಿ ಸರ್, ಅಲ್ಲೇ ಹೆಲ್ಪ್ ಅಡುಗೆ ಮಾಡ್ಕೊಡ್ತೀನಿ ಮಾಡಿದ್ರೆ ಅವರೆಲ್ಲ ಸಪ್ಲೈ ಮಾಡ್ತಾರೆ ಸರ್. ITI ಮಾಡಿದ್ದೆ. ITI? ಮತ್ತೇನಕ್ಕೆ ಕೆಲ್ಸಕ್ಕೆ ಹೋಗಲಿಲ್ಲ ಸರ್? ಅವಾಗ ಮನೆ ಪ್ರಾಬ್ಲಮ್, ಅಪ್ಪ ಅಮ್ಮ ಇದು ಮಾಡಿ ಓದೋಕೆ ಇದು ಮಾಡೋಕ್ಕಾಗಲಿಲ್ಲ ಸರ್. ITI ಮುಗಿಸಿಲ್ವಾ? ಮುಗಿಸಿದೆ ಸರ್. ಮುಗಿಸಿಲ್ಲ, ಅದಕ್ಕೆ ಊರಿಗೆ ಬಂದ್ಬಿಟ್ರಾ? ಹೌದು ಸರ್. 1 ಎಕರೆ ಜಮೀನು ನಂಬ್ಕೊಂಡು, 1 ಎಕರೆ ಏನು ಅದರಲ್ಲಿ ಬೆಳೆದಿದ್ದಕ್ಕೆ ಭಾರತಕ್ಕೆ ಸಪ್ಲೈ ಮಾಡ್ಬೋದು ನೀವಿಬ್ಬರು ಸೇರಿ. ಅದನ್ನು ಬಿಟ್ಬಿಡು, ನೀವು ಒಂದು ತಲೆ ಕೆಡ್ಸ್ಕೊಬೇಡಿ. ಆ ಎಕರೆ ಪಕ್ಕರೆ ಎಲ್ಲ ನೋಡೋಕೆ ಹೋಗ್ಬೇಡಿ. ನಮಗೆ ಇಷ್ಟೇ ಇರಬೇಕು, ನಾವು ಓದಬೇಕು, ನಾವು ಕೆಲಸಕ್ಕೆ ಹೋಗ್ಬೇಕು ಅಷ್ಟೇ. ಸರ್ ಅವತ್ತು ಹೇಳಿದ್ದಾರೆ, ಡಿಗ್ರಿ ಒಂದು ಬೇರೆ, ನಾನು ಬೇರೆ ಇನ್ನೇನಾದ್ರು ಒಂದು ವೃತ್ತಿ ಇದು ಕೌಶಲ್ಯ ಕಲ್ತ್ಕೋಬೇಕು. ನಾನು ಕಲ್ತ್ಕೋತೀನಿ. ನೀನು ಕಲ್ತ್ಕೊಳ್ಳೋಕ್ಕಲ್ಲಿ ಯಾವ್ದಾದ್ರು ಕಂಡು ಹಿಡಿದ್ಬಿಟ್ಟು ನೀನು ಹೇಳಿ ನಿಂಗೆ ಅಲ್ಲಿ ಸೇರ್ಕೊಳ್ಳೋಕ್ಕಾಗ್ದಿದ್ರೆ ನನಗೆ ಹೇಳು, ನಾನು ಸೇರಿಸ್ತೀನಿ. ನಮ್ಮ JSSನವ್ರದ್ದು, ಅಲ್ಲಿಗೆ ಸೇರಿಸಿದ್ದೀವಿ ಸರ್. ನಮ್ಮ JSS ಮಠದವ್ರದ್ದು, ಅಲ್ಲಿ 2-3 ಇನ್ನೂ ಯಾವುದಾದ್ರು NGO ಆರ್ಗನೈಸೇಷನ್ಸ್ ಇದೆ, ಅವ್ರದ್ದೆಲ್ಲ ಇದೆ. ಅಲ್ಲಿ ಚೆಕ್ ಮಾಡು ಕೂತ್ಕೊಂಡು. ಬರೀ ಡಿಗ್ರಿ ನಂಬ್ಕೊಂಡು ಕೂರಬೇಡ. ಕೂತ್ರೆ ಕಷ್ಟ ಆಗತ್ತೆ ನಿಂಗೆ ಫ್ಯೂಚರು. ನೀನು ಏನು ಕರೆಕ್ಟಾಗಿ ಮಾಡ್ತೀಯೋ ಅವಳಿಗೆ ಅದು ದಾರಿ. ನೆನ್ಪಿಟ್ಕೋ, ನಿನಗೆ ಜವಾಬ್ದಾರಿ ಜಾಸ್ತಿ. ಈಗ ನೀನು ಏನೇನು ಕರೆಕ್ಟಾಗಿ ಮಾಡ್ತೀಯೋ ಅವಳಿಗೆ ಅದನ್ನು ಫಾಲೋ ಮಾಡಿಸೋದು ಸುಲಭ. ನೀನೇ ಫ್ಲಾಪ್ ಆಗ್ಬಿಟ್ರೆ ಆಮೇಲೆ ಅವಳಿಗೂ ಕಷ್ಟ. ಗೊತ್ತಾಯ್ತಾ ಇಬ್ಬರಿಗೂ? ಎಸ್ ಸರ್. ಅದು ಸುಮ್ಮನೆ ತಳ್ಳಾಡಿಸ್ತಿದ್ರ ಇಲ್ಲಿಂದ ಹೋದ್ರೆ ಸಾಕು ಅಂತ? ಇಲ್ಲ ಸರ್. ಹಾಂ, ಗೊತ್ತಾಯ್ತು ಸರ್. ಗುಡ್. ಆಯ್ತುಮ್ಮ. ಅದ್ಯಾಕ್ರಿ ಪುನೀತ್ ರಾಜ್ಕುಮಾರ್ ಹೆಸರಿಟ್ರಿ? ಸರ್ ಅವ್ರ ಅಭಿಮಾನಿ ನಾನು ಸರ್. ಹಾಂ, ಅವ್ರ ಅಭಿಮಾನಿ. ಅದಕ್ಕೆ ನಮ್ಮ ಗುರುಗಳೆಲ್ಲ ಸರ್. ಅದಕ್ಕೆ ಅವ್ರ ಹೆಸರಿಟ್ಬಿಟ್ರ? ಈಗೆಲ್ಲ ನಡೀತಿರೋ ನಮ್ಮ ಗುರುಗಳೇ, ಇದರಿಂದ ಅವರು ಮಾಡಿರತಕ್ಕಂಥ ಕಾರ್ಯಗಳು, ಅದಕ್ಕೋಸ್ಕರ ಅವ್ರ ಮಾರ್ಗದರ್ಶನ ಅವ್ರು ಮಾಡಿದ್ದಕ್ಕೂ ನಿಮಗೂ ಏನಕ್ಕೆ? ನಮ್ಗೆ ಅವರಿಂದ ಬರಲಿ ಜನ, ನಮ್ಗೆ ಗ್ರಾಹಕರು ಬರಲಿ ಅಂತ ಸರ್ ಇಟ್ಕೊಂಡು. ಅದರಿಂದ ಗ್ರಾಹಕರು ಬರ್ತಿದ್ದಾರಾ? ನಾವು ಮಾಡೋ ತಿಂಡಿಗೆ ಇದಕ್ಕೂ ಬರ್ತಿದ್ದಾರೆ ಸರ್. ಹಾಂ, ಅದು ನೆನ್ಪಿಟ್ಕೊಳ್ಳಿ. ಸಡ್ಡ ಹಾಕ್ಬೇಕಾದ್ರೆ ಸರ್ ಹೋಟ್ಲಿಗೆ ನಮಗೆ ನಮ್ಮ ತಮ್ಮ ಹಣ ಇಲ್ಲದೆ, ಅಲ್ಲಿ ಅಧ್ಯಕ್ಷರು ಒಬ್ಬರು ಸಂತೋಷ್ ಕುಮಾರ್ ಅಂತ ಇದ್ದಾರೆ, PG ಪಳ್ಳಿ ಅಧ್ಯಕ್ಷರು. ಅವರು ಅಂಗಡಿಯವ್ರಿಗೆ ಹೇಳಿ ನಮ್ಗೆ ಒಂದು 70,000 ರೂಪಾಯಿ ಸಾಲ ಕೊಡಿಸಿ ಈಗ ಒಟ್ಟಲ್ಲಿ ಆಗಿದೆಯಲ್ಲ, ಅದು ಮಾಡಿ ಪಾತ್ರೆ ಗಿತ್ರೆ ತಾನೆ? ಹೌದು ಸರ್. ಆಯ್ತು, ಅದೇನೇನು ಬೇಕು ಲಿಸ್ಟ್ ಮಾಡಿಕೊಡು. ಸರಿ ಸರ್, ಮಾಡಿದ್ದೀವಿ ಸರ್. ನಿನ್ನ ನಂಬೋದು, ಅವ್ರು ನಂಬಲ್ಲ. ಗಂಡಸನ ಕಷ್ಟ ಈ ಕಾಲದಲ್ಲಿ ನಂಬೋದು. ಒಳ್ಳೆಯವರ? ಒಳ್ಳೆಯವರೇ ಸರ್. ಹೆಂಗೆ ಗೊತ್ತು? 17 ವರ್ಷ ಆಯ್ತು ಸರ್ ಮದುವೆಯಾಗಿ. ನಗ್ಬಿಡಿ. ಅಷ್ಟೇ ಚೆನ್ನಾಗಿ ನೋಡ್ಕೊಂಡಿದ್ರು. ಅವ್ರಿಗೆ ಕರೆಂಟ್ ಶಾಕ್ ಆದ್ಮೇಲೆ ಅವರು ಫುಲ್ ಇದಾಗ್ಬಿಟ್ಟು. ಆಯ್ತು, ಒಳ್ಳೆಯವರಾದ ಸರಿ. ಚೆನ್ನಾಗಿ ನೋಡ್ಕೋಬೇಕು. ನೋಡ್ತಾ ಇದ್ದೀನಿ ಸರ್. ಅವ್ರನ್ನ ಓದ್ಸೋಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡಬೇಕು. ಅದೇನು ಬೇಕೋ ಲಿಸ್ಟ್ ಮಾಡಿಕೊಡಮ್ಮ. ಸರಿ ಸರ್. ಈಗ ಹೋಗುವಾಗ ಸರಿ ಸರ್. ಬರ್ಕೊಟ್ಬಿಟ್ಟು ಹೋಗು. ಸರಿ ಸರ್. ಕೊಟ್ಬಿಟ್ಟು ನಾನು ಹೇಳ್ತೀನಿ ಹುಡುಗರಿಗೆ, ಅದೇನು ಬೇಕು ಪಟ್ಟಿ ಮಾಡಿಕೊಡಿ. ಅದೇನೇನು ಅಡುಗೆ ಮಾಡೋದಕ್ಕೆ ಏನೇನು ಬೇಕದು ಅಂತ ನಾನು ಹೇಳ್ತೀನಿ, ಕೊಡಿಸ್ತಾನೆ. ಹಾಂ, ಆದರೆ ನಿನಗೊಂದು ಜವಾಬ್ದಾರಿ ಕೊಡ್ತೀನಿ. ಹೇಳಿ ಸರ್. ಈಗ ನಿಮ್ಮ ಅಪ್ಪ ಅಮ್ಮಂಗೆ ನಾವು ಇದೆಲ್ಲ ಮಾಡೋದ ಮೇಲೆ, ಕೊಡಿಸೋದ ಮೇಲೆ ನನಗೆ ಮೋಸ ಮಾಡದೇ ಇರೋ ಥರ ಸುಳ್ಳು ಬರೀದೆ ಹೇಗೆ ನಡೀತಿದೆ ಇದು ಅಂತ ನೀನು ನನಗೆ ಲೆಟರ್ ಬರೀಬೇಕು. ಎಸ್ ಸರ್. ತಿಂಗಳಿಗೊಂದು ಸರಿ. ಎಸ್ ಸರ್. ಸುಳ್ಳು ಹೇಳ್ಬಾರ್ದು. ಎಸ್ ಸರ್. ಓಕೆ ಸರ್. ಮತ್ತು ಆ ಕಾಗದ ಅವ್ರಿಗೆ ತೋರಿಸ್ಬಾರ್ದು. ಎಸ್ ಸರ್. ಸೀಕ್ರೆಟಾಗಿ ಬರೀಬೇಕು ನೀನು. ಅವ್ರು ಕೇಳಿದ್ರೆ ತುಂಬ ಚೆನ್ನಾಗಿ ನಡೀತಿದೆ, ಬರ್ದಿದ್ದೀನಿ, ಹೋಗು ಅಂದ್ಬಿಡು. ಅವ್ರು ಸರಿಯಾಗಿ ನಡೆಸದೇ ಇದ್ರು ಬರೀ ನನಗೆ. ಗೊತ್ತಾಯ್ತಾ? ನೀ ಬರೀಬೇಕು. ಓಕೆ ಸರ್. ಅಡ್ರೆಸ್ ತಗೋ, ಬರೀಬೇಕಾಗ್ದ. ತಿಂಗಳಿಗೆ ಒಂದು ಸರಿ ಬರೀಬೇಕು. ಹೆಂಗೆ ನಡೀತಿದೆ, ಏನಾಗ್ತಿದೆ, ಹೆಂಗೆ ನಡೀತಿದೆ ಬಿಸ್ನೆಸ್ಸು, ಹೆಂಗೆ ನಡೆಸ್ತಿದ್ದಾರೆ, ಏನು ಕತೆ ಅಂತ ಒಂದು ಬರೀಬೇಕು ನೀನು, ಒಂದು ರಿಪೋರ್ಟ್ ಥರ.
ಓಕೆ ಸರ್. ಪ್ರೀತಿಯಾ? ಎಸ್ ಸರ್. ಗ್ಯಾರಂಟಿನಾ? ಎಸ್ ಸರ್. ಬರೀದಿದ್ರೆ ಏನು ಮಾಡಲಿ ನಿಂಗೆ? ನಿಮ್ಮ ಇಷ್ಟ ಸರ್. ಅಷ್ಟೇ ಗೊತ್ತಾಯ್ತಾ? ಎಸ್. ಓಕೆ, ಅಷ್ಟು ಮಾಡಮ್ಮ, ನಾನು ಮಾಡಿಸ್ಕೊಡ್ತೀನಿ. ಸರಿ ಸರ್. ಆಲ್ ರೈಟ್.